ಮುಳ್ಳಿರಲ್ವಾ? ಓಕೆ. ಮೇ 15ರಿಂದ ಎಲ್ಲ ಕ್ಲೋಸ್ ಅಂತೆ. ಸೊ ಬೋಟಿಂಗ್ ಆಗಿರ್ಬೋದು, ಮತ್ತು ಇದು ನಮ್ಮ ಇನ್ನೊಂದೇನೋ ಇದಿತ್ತಪ್ಪ ಪ್ಯಾರಾಶೂಟು, ಅದೆಲ್ಲ ಕ್ಲೋಸಿಂಗ್ ಅಂತ. ಸೊ ಬೇಜಾರಾಗ್ತಾಯಿದೆ ಇವಾಗ ನನಗೆ ಅಂದ್ಕೊಂಡು ಬರಿದಾಗ. 10 kg ಅವನಾ ಗುಂಡ ನಿನ್ನ ತಮ್ಮ ತಾನೇ ಎತ್ಕೊಂಡು ಹೊರಡ್ಬೇಕು ನೀನು. ನಾಯಿ ಕಚ್ಚಿಬಿಡ್ತಾವೆ. ನಾಯಿ ಇಲ್ಲಿ ಬೇರೆ ಕಚ್ಚಿಬಿಡ್ತಾವೆ ಗ್ಯಾರಂಟಿ. ಅಲ್ಲೇ ಎರಡು ಮಲಗವಲ್ಲ. ನಮಸ್ತೆ. ಹೌದೌದು ನೋಡ್ತೀರಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ಬೋಟಿಂಗ್ ಅವ್ರು ವಾಪಸ್ ಹೋಗ್ತಿದ್ದಾರೆ. ಮಳೆ ವೆದರ್ ಜಾಸ್ತಿ ಇದೆಯಂತೆ ಇಲ್ಲಿ ಮಲ್ಪೆಲಿ, ಹಂಗಾಗಿ ಜಾಸ್ತಿ ಬೋಟು ವಾಪಸ್ ಹೋಗ್ತಾ ಇದ್ದಾರೆ. ನೈಟ್ ಉಳ್ಕೊಂಡಿದ್ದು. ಸೊ ಅದಾದ್ಮೇಲೆ ಥ್ಯಾಂಕ್ ಯು. ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ಇನ್ನೂ ಇಲ್ಲ, ಮಾಡ್ಬೇಕು ಇವಾಗ. ಮಗ ಅಲ್ಲೇ ಮುಂದೆ ಹೋದ್ನಲ್ಲ. ಅಯ್ಯೋ ಚೇ, ಎಂಥ ಟೈಮಿಗೆ ಬಂದಿದ್ದೀವಲ್ಲ. ಹೋಗುತ್ತೆ ಯಾವುದೂ ಇರುವಂತ. ಪೂರ್ವಿ ಎಲ್ಲ ಮಿಸ್ ಆಯ್ತು. ಹೋಗ್ ಸೀವಾಕ್ ಐತಂತೆ ಮಧ್ಯದಲ್ಲಿ, ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಓಡಾಡ್ಬೋದಂತೆ. ಅದೊಂದು ನೋಡ್ಕೊಂಡು ಬರೋ. ಮೇ 15ರಿಂದ ಎಲ್ಲ ಕ್ಲೋಸ್ ಅಂತೆ. ಸೊ ಬೋಟಿಂಗ್ ಆಗಿರ್ಬೋದು, ಮತ್ತು ಇದು ನಮ್ಮ ಇನ್ನೊಂದೇನೋ ಇದಿತ್ತಪ್ಪ ಪ್ಯಾರಾಶೂಟು, ಅದೆಲ್ಲ ಕ್ಲೋಸಿಂಗ್ ಅಂತ. ಸೊ ಬೇಜಾರಾಗ್ತಾಯಿದೆ ಇವಾಗ ನನಗೆ ಅಂದ್ಕೊಂಡು ಬರಿದಾಗಿಲ್ಲ. ಸೋಮೇಶ್ವರಿ ದೊಡ್ಡದು ಸಮುದ್ರ. ಸೆಕೆಂಡ್ ಟೈಮ್ ನೋಡೋಕೆ ಬಂದಿರೋದು ನಾವು ಇಲ್ಲಿ ಮಲ್ಪೆ ಬೀಚ್. ಅಂದರೆ ಬೀಚ್ ನೋಡೋಕೆ ಬಂದಿರೋದು ಸೆಕೆಂಡ್ ಟೈಮು, ಬಟ್ ಮಲ್ಪೆ ಬೀಚ್ ನೋಡೋಕೆ ಬಂದಿರೋದು ಫಸ್ಟ್ ಟೈಮ್. ಎಂಥ ಎಕ್ಸ್ಪೀರಿಯೆನ್ಸ್ ಅಲ್ಲ. ಹೆಂಗಿದೆ ನೋಡಿ, ಯಾವ ಕಡೆ ನೋಡಿದ್ರೂ ಬರೀ ಸಮುದ್ರನೇ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಇವಾಗ ನಮ್ಮ ಗಾಡಿ ಎತ್ತಾಕೊಂಡು ಹೋಗೋದು. ಸೊ ನಂದು ಬೈಕ್ ಇದ್ದರೆ ಬೆಟರ್, ಓಡಾಡೋದಕ್ಕೆ ಈಸಿ ಇರುತ್ತೆ. ಮತ್ತು ಅಲ್ಲಿ ನೋಡಿ, ನಾನು ಸ್ಕೈ ವಾಕ್ ಅಂತ ಇದ್ದೀನಿ, ಸೀ ವಾಕ್ ಅಂತ ಹೇಳ್ಬೇಕಂತ ಅದನ್ನು. ಅಯ್ಯೋ ಗೊತ್ತಿಲ್ಲದೆ ನೋಡಿ ಏನೇನೋ ಹೇಳ್ಬಿಟ್ಟಿದ್ದೀನಿ. ಇವಾಗ ನಾವು ಬೀಚಿಗೆ ಎಂಟ್ರಿ ತಗೊಳ್ತಾ ಇರೋಂಥದ್ದು. ಸೊ ಹೆಂಗಿದೆಯೋ ಅನುಭವ ನನಗಂತೂ ಗೊತ್ತಿಲ್ಲ. ಮಲ್ಪೆ ಬೀಚಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಸೀ ವಾಕ್ ಇದೆಯಂತೆ ಆ ಕಡೆ, ಹಂಗಾಗಿ ಟಿಕೆಟ್ ತಗೊಂಡಿದ್ದೀವಿ ಇವಾಗ ಪಾರ್ಕಿಂಗ್ದು. ಸೊ ತಗೊಂಡು ಹೊರಟಿರಿದ್ದೀವಿ. ನೋಡೋಣ ಹೇಗಿದೆ ಅನುಭವ ಅಂತ. ಗುಂಡ ಏನು ಮಾಡ್ತಾಯಿದ್ಯೋ? ಅಯ್ಯೋ ಗುಂಡ, ಹಂಗೆಲ್ಲ ಅನ್ಬೇಡ ಸುಮ್ಮನೆ. ಗುಂಡ ಬೈಲಿ ಹಂಗೆಲ್ಲ ಮಾಡ್ರೆ ನೋಡಿ ಬಿಟ್ಟು ಹೊಂಟೈತೀವಿ ಇಲ್ಲೇ. ಗುಂಡ ಬರೀ ಎತ್ಕೊರಿ, ನನ್ನ ಹತ್ರ ಕೊಡ್ಬಾರ ಬರಲಿ. ಗುಂಡ ಬರೀಲಿ. ಗುಂಡ 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 ನನಗೆ ಬೊಗಳ್ತೀಯಾ? ಕಿತ್ತಾಕ್ಬಿಡ್ತೀನಿ ನಿಂದ ಕಿವಿನ. ಬೊಗಳುತ್ತಾನೆ ನನಗೆ ವಾಪಸ್ಸು. ಪೂರ್ವಿ, ನಿನ್ನಿಂದ ಅವ್ನು ರ್ಯಾಶ್ ಆಗ್ತಾ ಇರೋದು. ಕಟ್ತಾರೆ ನನ್ನ ಮಗನೇ. ನೀನು ಟ್ಯಾಗ್ ತರ್ದಿರ ಅವ್ನಿಗೆ ಏನು ಆಟ ಆಡಿಸ್ತಿಲ್ಲ. ಅಟ್ಟಯಿಂದ ಹಾಕೊಂಡು ಬಂದಾನೆ. ನೀನು ಬುಡೋರು ಹೋಗ್ತೀನಿ ನೀನು ಸ್ವಲ್ಪ. ಅಯ್ಯೋ ಅವ್ನು ನನಗೂ ಕಚ್ಚಕ್ಕೆ ಬರ್ತಾನೆ ನಿನ್ನಿಂದ. ಗುಂಡ ನೋಡಿ, ಎಷ್ಟು ಇದಾಗಿರೋನು ಸಾಧು ಪ್ರಾಣಿ ನನ್ನ ಕಚ್ಚಕ್ಕೆ ಬರ್ತಾನೆ ಅಂದರೆ ಏನು ಮಾಡಿಕ್ಕಿದೆ ಅವನು. ಗುಂಡು ನೀವು ಯಾಕೆ ಹಿಂಗೆ ಅಡ್ಸಿ? ಗುಂಡು ರ್ಯಾಶಾಗಿ ಆಡ್ಬಿಡ ಕಣ. ಹೇಳಿ ನಾನು ಕೇಳ. ಗುಂಡು ಬಾ ಹೋಗೋಣ. ಟ್ರೈನ್ ದರದಲ್ಲಿ ಇಟ್ಕೊಂಬಂದಾನೆ ಅಂತ ಅವ್ನು ಕೋಪ. ಇವಾಗ ಇನ್ನೇನಿಲ್ಲ. ಸೊ ನಾವಿವಾಗ ಹೊರಟಿದ್ದೀವಿ ಸೀ ವಾಕ್ಗೆ. ಎಲ್ಲ ನೋಡ್ಕೊಂಬತ್ಯಾ? ಕಾಣ್ತಾವ ನಿನಗೆ? ನಾಯಿ ಮರಿ ಮೇಲೆ ಹತ್ತು ಬಿಡ್ತದೆ ಗಾಡಿಯ ಮೇಲೆ. ಕಣ್ಣು ಬಿಟ್ಕೊಂಡು ನಡಿ. ಗುಂಡನ್ನೆಲ್ಲರೂ ಬಿಟ್ಬಿಟ್ಟೆ. ಇವನು ಗುಂಡ ನನ್ನ ಮಗ. ಏನು ಮಾಡೋದು? ಎಲ್ಲೂ ಬಿಟ್ಟು ಬರೋಕ್ಕಾಗಲ್ಲ ಅವನನ್ನ. ಬಟ್ ಏನು ಮಾಡೋದು, ಅವನು ಒಬ್ಬ ಪ್ರಾಣಿ ಅಲ್ವಾ. ನಾಯಿಗಳೆಲ್ಲ ಬರ್ತಾವ ನೋಡೋಕೆ. ಕಳ್ಳನು ಒದೆ ಬೀಳುತ್ತೆ.
ಏಯ್ ನಡೀರ ಆ ಕಡೆ ಗುಂಡು ಕಚ್ಚಕ್ ಬರ್ತಾವೆ ಮೇಲೆ ಎತ್ಕೊಂಬಿಡ ಅವನು ಕಚ್ಬಿಟ್ಟು ಬಿಡಲ್ಲ ಕಣ್ಣನ ಮಗ ನಾವು ಒಂದಲ್ಲ 10-15 ನಾಯಿ ಇದ್ದಾವೆ ಅಯ್ಯಪ್ಪ ಹೆಂಗ್ ಕಿರ್ಚ್ಕೊಂಬತ್ತಾವ ನೋಡಪ್ಪ ಇವು ಹಿಂದೆಗಡೆ ಏಯ್ ಬಂತು ಇನ್ನೂ ನಾಯಿ ಬಂತು ಹಿಡ್ಕೊ ಎಂತ ನಾಯಿ ನನ್ನ ಮಗನ ಇವು ಇವಾಗ ಬಿಡ ನಡ್ಕೊಂಡು ಕರ್ಕೊಂಡು ನಡಿ ಹುಷಾರು ಯಾವ್ದಾರು ಗಾಡಿ ಗಿಡಿ ಬಂದವು ಆ ನಾಯಿಗೇನಾರು ಟ್ಯಾಕ್ಸ್ ಸಿಗುತ್ತಾ ಕೇಳಮ್ಮ ಅಲ್ಲಿ ನಾಯಿಗೇನಾರು ಟ್ಯಾಕ್ಸ್ ಸಿಗುತ್ತಾ ಕೇಳು ಟ್ಯಾಗ್ ಅಯ್ಯೋ ಟ್ಯಾಗ್ ಮಾಡ್ಕೊಂಡ್ಬಿಟ್ಟು ಇವ್ನು ಹಿಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟೈತೆ ಏನು ಮಾಡಲ್ಲ ದಾರ ಇದ್ರು ಸಿಕ್ಕಿದ್ರು ಒಂದು ಒಳ್ಳೇದು ಇಲ್ಲ ನೋಡಿ ಆ ಥರದ ದಾರ ಏನೋ ಸಿಗುತ್ತಾ ಆ ಥರ ದಾರ ಆದರೂ ಓಕೆ ಇದೆ ಸ್ವಲ್ಪ ದುಡ್ಡು ಕೊಡಿ ಅಂತೇಳಿ నేను తిನ್ಬಿಟ್ಟು ಹೋಗೋಣ ಊಟ ಸಿಗುತ್ತಾ ಕೇಳಿ ಎಲ್ಲಿ ಸಿಗುತ್ತೆ ಅಂತ ಅಯ್ಯೋ ನನ್ನ ಮಗನೇ ಅವನಿಂದ ಓಡೈತವನೇ ಬಾಯ್ ನೀನು ಬಿಡ್ಬಿಡ್ತಾಗ್ತೀನಿ ಹಿಡ್ಕೊಳ್ಳೋ ನಾಯಿ ಬಂದ್ಬಿಡ್ತು ಎದ್ಕೊಂಡ ಇಲ್ಲಿ ಕಳ್ಳನ ಮಗ ನಾವು ಇಲ್ಲಿಗೂ ಬಂದವರಪ್ಪ ಹೆಂಗಪ್ಪ ಹಚ್ಚೋದು ಯಾರೋ ಹೆಲ್ಪ್ ಮಾಡ್ಬೇಕಾಗುತ್ತೆ ಇಲ್ಲೂ ಮೆಟ್ಲಿದೆ ಅದೇ ಇರಬೇಕು ಕರೆಕ್ಟ್ ಅದೇ ಇರಬೇಕು ಇಲ್ಲ ಅಲ್ಲಿರಬೇಕು ಅಲ್ಲಿ ಅದಿರಬೇಕು ಕಲ್ಲಿರೋದ ಐಲ್ಯಾಂಡ್ ಅಲ್ಲ ಅಲ್ಲಿದೆ ನೋಡಲ್ಲ ಅದು ಐಲ್ಯಾಂಡ್ ಅಲ್ಲೊಂದು ಐತೆ ಅಲ್ಲಿ
ಎಲ್ಲ ಅಂದಿದ್ರು ಎದಕ್ಕಂದಿದ್ದವರು ಆಯ್ ಅಂತ ಎಲ್ಲ ಅಂದಿದ್ರು ಬೇಡ ಬೇಡ ಅಂದ್ರೆ ಹೋಗಿ ನಾನು ಆರ ಅಂತ ಬಡ್ಕೊಂಡಿದ್ದವ್ರು ನೀನು ಹೋಗಿ ಆಯ್ ಅಂದ್ರು ಅಂತ ಹೇಳ್ಬಿಟ್ಟು ನಾಯಿ ಬಿಟ್ಟೆ ಹಿಂಗೆ ಅಂತವ್ರು ಅದಕ್ಕೆ ನಾನು ಅನ್ಕೊಂಡೆ ಓ ಆಯ್ ಅಂತ ಅಂತಾರೆ ಅಂತ ಹೋದೆ ಅವರು ಬೇಡ ಬಿಡಬೇಡ ಅಂತ ಅಂತಿದ್ರು ಹಿಡ್ಕೊಂಡೋಗನ್ನ ಎಲ್ಲ ಬೋಟಿಂಗ್ ಅವ್ರು ವಾಪಸ್ ಹೋಗ್ತಿದ್ದಾರೆ ಮಳೆ ವೆದರ್ ಜಾಸ್ತಿ ಇದೆಯಂತೆ ಇಲ್ಲಿ ಮಲ್ಪೆಲಿ ಹಂಗಾಗಿ ಜಾಸ್ತಿ ಬೋಟು ವಾಪಸ್ ಹೋಗ್ತಾ ಇದ್ದಾವೆ ಇದೆಯಾ ರೀ ಒಂದು ಸ್ವಲ್ಪ ಮುಂದೆ ಬನ್ನಿ ನೀವು ನಾವು ಬಂದು ಬೆಳಗ್ಗೆನೆ ಬಂದು ಇಲ್ಲಿಗೆ ಸೊ ಇನ್ನೊಬ್ರು ಸಬ್ಸ್ಕ್ರೈಬರ್ ಇದ್ರು ಅಲ್ಲಿ ಕಾರ್ಕಳದಲ್ಲಿ ಅವ್ರ ಮನೇಲಿ ನೈಟ್ ಉಳ್ಕೊಂಡಿದ್ದು ಸೊ ಅದಾದ್ಮೇಲೆ ಇಲ್ಲಿ ಥ್ಯಾಂಕ್ ಯು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಇನ್ನೂ ಇಲ್ಲ ಮಾಡ್ಬೇಕು ಇವಾಗ ಮಗ ಅಲ್ಲೇ ಮುಂದೆ ಹೋದ್ನಲ್ಲ ನಾವೇ ಹಿಡ್ಕೊಂಡು ಸರಿ ಬಾಯ್ 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 ಇಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿಲ್ಲ ಅಂದ್ಕೊಂಡೆ ಒಬ್ಬರಾದ್ರೂ ಸಿಕ್ಕಿದ್ರು ಸೊ ಇನ್ನೇನು ಫೈನಲ್ ನಾವು ಬೀಚ್ ಇದಕ್ಕೆ ಬಂದೋ ಸೊ ಗಾಡಿ ಇಳಿಸ್ಕೋಬೇಕು ಕೆಳಗಡೆ ಗಾಡಿ ಕಂಡ್ರವು ಹುಡುಗರು ಇದೇನಿದು ಅಂತ ಕೇಳ್ದವ್ರು ಚಿಕ್ಕ ನಾಯಿ ಮರಿಗೆ ಓದಕ್ಕತ್ತವ ಹೆಂಗ್ಸುಗಳು ಅದ ಅಂತ ಬಡ್ಗ ಅದು ಇನ್ನೂ ಚಿಕ್ಕ ಮರಿ ನಾಯಿ ಮರಿ ಇವಾಗ ಸಿ ವಾಕಿಂಗ್ ಮುಗೀತು ನಮ್ಮದು ನಾವು ಇವಾಗ ಏನು ನೆಕ್ಸ್ಟು ಪ್ಲ್ಯಾನಿಂಗ್ ಅಂತ ಗೊತ್ತಿಲ್ಲ ಯಾಕಂದರೆ ಇದು ಪ್ಲ್ಯಾನ್ ಮಾಡೋಕ್ಕೆ ಹೋಗಿ ಇನ್ನೇನೇನೋ ಆಗ್ಬಿಟ್ಟು ಹೇಳ್ಬಾರ್ದು ಇವಾಗ ನಾವು ತಿಂಡಿ ತಿನ್ನಬೇಕು ಅದಾದಮೇಲೆ ಏನು ಮಾಡೋದು ನೆಕ್ಸ್ಟು ಯೋಚಿಸುವ ಏನು ಮಾಡೋದಂತ ಇಲ್ಲೇ ನಾಯಿಗಳಿರೋದು ಎತ್ಕೊಂಡ್ಬಿಡು ಮೇಲ್ಕೆ ಎತ್ಕೊಂಡು ಸ್ಪೀಡಾಗಿ ಹೋಗೋಕ್ಕೆ ಆಗಲ್ಲ 10 kg ಅವನಾ 10 kg ಅವನಾ
ಇದು ಗುಂಡ ನಿನ್ನ ತಮ್ಮ ತಾನೇ ಇಟ್ಕೊಂಡು ನೋಡ್ಲೇಬೇಕು ನೀನು. ನಾಯಿ ಕಚ್ಚಿಬಿಡ್ತಾವೆ. ನಾಯಿ ಇಲ್ಲಿ ಬೇರೆ ಕಚ್ಚಿಬಿಡ್ತಾವೆ ಗ್ಯಾರಂಟಿ. ಅಲ್ಲೇ ಎರಡು ಮಲಗವಲ್ಲ. ನಮಸ್ತೆ. ಯೂಟ್ಯೂಬ್ ಚಾನಲ್ ಉಂಟಲ್ಲ? ಹೌದೌದು, ನೋಡ್ತೀರಾ? ಹಾಂ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆಯ್ತಾ, ಮುಗಿತಲ್ಲ? ನೋಡಿದ್ದೇವೆ ನಾವು ನಿಮ್ಮನ್ನು, ಅದಕ್ಕೆ ಇಲ್ಲಿ ಬಂದು. ಹ್ಞೂ, ಹೌದಾ? ಅಲ್ಲಿ ಇದ್ರಲ್ಲಿ ಬಂದು ಸಿ ವಾಕಲ್ಲಿ ಬರ್ತಾ ಇದ್ದೋ ನಾವು ಇವಾಗ. ಹಾಂ ಹಾಂ, ಅಲ್ಲಿಂದ ಬಂದು. ಹ್ಞೂ, ಹೌದು, ಅದೆಲ್ಲ ಮುಗೀತು ನಮ್ಮದು. ಹಿಂಗೆ ಬಂದು ಬೋಟ್. ಸೊ ಬೋಟಿಂಗ್ಗಳೆಲ್ಲ ತುಂಬ ಇದ್ದಾವೆ, ಬಟ್ ಇವಾಗ ಬೋಟಿಂಗ್ ಬಿಡ್ತಾಯಿಲ್ಲ ನಮ್ಮ. ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ. ಗಾಡಿ ಒಳಗಡೆ ಬಂದಿರೋದು ಇದು ಒಂದು ಖುಷಿ. ಇವೆಲ್ಲ ನೋಡ್ಬೋದು. ಹಾಂ, ಏನಾ ನಿಲ್ಸ್ಬೋದಾ? ಹಾಂ, ಓಕೆ. ಬನ್ನಿ, ಊಟ ಏನಾದ್ರು ತಿನ್ನೋಣ ಫಸ್ಟು. ಇಲ್ಲಿ ಹೋಟೆಲ್ ಎಲ್ಲಿ ಸಿಗುತ್ತೆ? ಹೋಟೆಲ್ ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಇಳಿಬೋದು ಗಾಡಿ ಎಲ್ಲ ಸ್ವಲ್ಪ. ಒಳಗಡೆ ಹೋಗೋದಕ್ಕೂ ಚೆನ್ನಾಗಿದೆ. ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ ನೋಡಿ. ಬಟ್ಟೆ ಎಲ್ದಿದಂಗೆ. ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ, ಫ್ಯಾಮಿಲಿ ಸಮೇತ ಬೀಚಿಗೆ ಬಂದಿದ್ದರು. ತುಂಬ ಖುಷಿ ಆಯಿತು. ತುಂಬ ಜನ ಸಿಕ್ಕಿದ್ರಪ್ಪ ನನಗೆ. ಈ ಟ್ರಿಪ್ಪಲ್ಲಿ ಒಂದಷ್ಟು ಜನನ ಮೀಟ್ ಮಾಡಿದೆ ನಾನು. ಆ್ಯಕ್ಚುಲಿ ಅವ್ರವ್ರ ಗಾಡಿ ಅವ್ರವ್ರಿಗೆ ಕಂಫರ್ಟಬಲ್ ಇರುತ್ತೆ. ನಾನು ಎಂಥ ಕಾರಲ್ಲಿ ಹೋಗಿದ್ರು ನನಗೆ ನನ್ನ ಬೈಕಲ್ಲಿ ಓಡಾಡಬೇಕಾದ್ರೆ ಇರೋವಂಥ ಖುಷಿ ಬೇರೆ ಬೈಕಲ್ಲಿ ಆಗಲಿ, ಬೇರೆ ಕಾರಲ್ಲಾಗಲಿ, ಬೇರೆ ಎಂಥ ಹೆಲಿಕಾಪ್ಟ್ರಲ್ಲಿ ಹೋದ್ರೂ ನಮಗೆ ಖುಷಿ ಆಗೋಲ್ಲ. ಆ್ಯಕ್ಚುಲಿ ನನ್ನ ಬೈಕೇ ನನಗೆ ಒಂದು ಜೀವನ ಅಂತ ಹೇಳ್ಬೋದು. ಬಟ್ ಅಷ್ಟು ಕಂಫರ್ಟಬಲ್ ಇರೋವಂಥದ್ದು ಎಲ್ಲೂ ಇಲ್ಲ ಅಂತಲೇ ನಾನು ಹೇಳೋದು ಇವತ್ತಿಗೂ. ನೀವು ಎಂಥ ಐಫೈ ಜೀವನನೇ ಮಾಡ್ಬೋದು, ಬಟ್ ನಮಗೆ ಕಂಫರ್ಟಬಲ್ ಇರೋದು ಒಂದು ಸೈಕಲ್ ಆಗಿದ್ರೂ ಕೂಡ ನಮಗೆ ಆ ಸೈಕಲೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನನಗೂ ಕೂಡ ಇದು ತುಂಬಾ ಇಷ್ಟ ಆಗಿರೋವಂಥ ಒಂದು ಬೈಕು. ಸೊ ಇದರಲ್ಲಿ ಯಾವ ಥರ ಜನ ತಿಳ್ಕೊಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ನನಗೆ ಆ ವ್ಯಾಲ್ಯೂ ಗೊತ್ತಿದೆ. ಮಲ್ಪೆ ಬೀಚಲ್ಲಿ ಈಶ್ವರ್ ಮಲ್ಪೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರೋವಂಥ ಒಂದು ಆಫೀಸ್ ರೂಮ್ ನೋಡಿದೆ. ಹಾಗಾಗಿ ಇದನ್ನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವರು ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಅಂತೆ, ಮಾತಾಡ್ಸಿದ್ರು, ಖುಷಿ ಆಯಿತು. ಮಲ್ಪೆ ಹೋಟೆಲ್ ಅಂತ. ಆ್ಯಕ್ಚುಲಿ ಬೀಚಿಂದ ಸ್ವಲ್ಪ ದೂರನೇ ಇದೆ ಇದು. ಸೊ ಆದರೂ ಹುಡ್ಕೊಂಡು ಬಂದ ಇದಕ್ಕೋಸ್ಕರ. ಬೋಂಡಾಸ್ ಅಂತೆ, ಬೋಂಡಾಸ್ ಮೀನು ಮುಳ್ಳಿರಲ್ವಾ? ಓಕೆ. ಊಟ ಹುಡ್ಕೊಂಡು ಒಂದಷ್ಟು ದೂರ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ನಾವು
ಉಡುಪಿ ಬೀಚಿಗೆ ರೀಚ್ ಆಗ್ತಾಯಿದ್ದೀವಿ, ಮಲ್ಪೆ ಬೀಚಿಗೆ. ಆ್ಯಕ್ಚುಲಿ ಅಲ್ಲಿ ನೀರಲ್ಲಿ ಇಳಿಯೋದ ಬೇಡವಾ ಅಂತ ಕೋಲ್ಡ್ ವೆದರ್ ಬೇರೆ ಇತ್ತು. ಆಮೇಲೆ ನೀರಲ್ಲಿ ಇಳಿದ್ರು ಅಂತೂ ಸುಮ್ಮನೆ ಬೇಗ ಬರೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ಆಟ ಆಡಬೇಕಾಗುತ್ತೆ. ಹಾಗಾಗಿ ಯೋಚನೆ ಮಾಡ್ಕೊಂಡು ಬಂದಿದ್ದು. ಸರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಪೂರ್ವಿಗೂ ನೀರಲ್ಲಿ ಇಳಿದ್ರೆ ಆಸೆ ಅಲ್ಲ ಅವ್ನಿಗೂ. 2ನೇ ಬೀಚ್ ಇದು. ಆ್ಯಕ್ಚುಲಿ ನಾವು ಚೆನ್ನೈ ಬೀಚು ಫಸ್ಟ್ ಟೈಮು, ಮರೀನಾ ಬೀಚ್ ಇರಬೇಕದು, ಆ ಬೀಚಲ್ಲಿ ಫಸ್ಟ್ ಟೈಮ್ ನಾವು ಇದು ಮಾಡಿದ್ದು. ಬಟ್ ನಿಜ ಹೇಳಬೇಕು ಅಂದರೆ ಆ ಬೀಚಲ್ಲಿ ಆಟ ಆಡೋದು ಒಂಥರ ಖುಷಿಯಾಗುತ್ತೆ. ಬಟ್ ಚೆನ್ನಾಗಿರೋರ್ಗೆ ಒಂಥರ, ಬಟ್ ನಮಗೆ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ, ಅದೊಂದೇ ಬೇಜಾರು. ನೀರು ಸಡನ್ನಾಗಿ ಬಂದು ಇದು ಮಾಡಿದ್ರೆ, ಬಟ್ ಅದರಲ್ಲಿರೋ ಖುಷಿ ಮತ್ತೆ ಲೈಫಲ್ಲಿ ಎಲ್ಲೂ ಸಿಗೋಲ್ಲ ನಮಗೆ. ಲೈಫಲ್ಲಿ ಹೇಳ್ತಾರಲ್ಲ, ಚೆನ್ನಾಗಿರೋವರೆಗೂ, ನಮ್ಮ ಕಾಲು ಕೈ ಚೆನ್ನಾಗಿರೋವರೆಗೂ ಅದರಲ್ಲೂ ನಾವೆಲ್ಲ ಕಡೆ ಓಡಾಡಬೇಕು, ನಮ್ಮ ಲೈಫನ್ನ ಸರಿ ಮಾಡ್ಕೋಬೇಕು. ಸೊ ಹಂಗಾಗಿ ಇರೋ ಖುಷಿ ಆಸೆಗಳನ್ನೆಲ್ಲ ಇರೋದು ಒಂದೇ ಲೈಫು, ಅದರಲ್ಲೆಲ್ಲ ಮುಗಿಸ್ಕೋಬೇಕು. ಆ್ಯಕ್ಚುಲಿ ಬೆಡ್ ರಿಡನ್ ಆಗಿರೋರಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗ್ಬಿಟ್ರೆ ಫ್ಯಾಮಿಲಿಯವರು, ನಿಜ ಹೇಳ್ತೀನಿ, ಅವರು ಅರ್ಧಕ್ಕರ್ಧ ರಿಕವರಿ ಆಗಿಬಿಡ್ತಾರಂತೆ. ಎಂಥ ಮಾನಸಿಕ ಕಾಯಿಲೆ ಇದ್ರೂ, ಎಂಥ ದೈಹಿಕ ಕಾಯಿಲೆ ಇದ್ರೂ ಅರ್ಧ ಔಷಧಿ ಸಿಗೋದು ನಾವು 4 ಜನ ನೋಡಿದಾಗ, ಆಮೇಲೆ ಗಿಡ ಮರಗಳು ಎಲ್ಲಾದರೂ ತೃಪ್ತಿಯಾಗಿರುವಂಥ ಒಂದು ಪ್ಲೇಸ್ ನೋಡಿದಾಗ ನಮ್ಮ ಲೈಫಲ್ಲಿ ಈ ಥರ ಆಗಿದೆ, ನಮ್ಮ ಲೈಫ್ ಹಿಂಗಾಯಿತು, ನಮಗೆ ಇವಾಗ ಕಾಲಿಲ್ಲ, ನಾನು ಎಲ್ಲರಂತೆ ಬದುಕೋಕ್ಕಾಗಲ್ಲ ಅನ್ನೋದನ್ನೆಲ್ಲ ಮರ್ತೋಗ್ಬಿಡ್ತೀವಂತೆ. ಸೊ ನನಗೆ ಈ ಅನುಭವಗಳು ಇವಾಗ ಆಗ್ತಾ ಇರೋದು. ಯಾಕಂದರೆ ಕಂಪ್ಲೀಟ್ಲಿ 4 ವರ್ಷ ಬೆಡ್ ಮೇಲೆ ಮಲಗಿ ಅಯ್ಯೋ ಜೀವನನೇ ಹೋಯಿತು ಅಂತ ಯಾರು ಬಂದರೂ ನನ್ನನ್ನು ತೋರಿಸ್ದೆ ಒಂದು ರೂಮಲ್ಲಿ ಲಾಕ್ ಮಾಡ್ತಾಯಿದ್ರು. ಅವಾಗ ಅನ್ನಿಸ್ತಾಯಿತ್ತು ಲೈಫ್ ಇಷ್ಟೇನಾ, ಲೈಫ್ ಮುಗೀತಾ ಅಂತ. ಸೊ ನಾನು ಇಂಡಿಪೆಂಡೆಂಟಾಗಿ ಲೈಫ್ನ ಈ ಥರ ಕಟ್ಕೊಳ್ತೀನಿ ಅಂತ ನಾನು ಕನಸು ಕಂಡೇ ಇರಲಿಲ್ಲ. ನಾನು ಬೆಡ್ ಮೇಲೆ ಬರೀ 4 ಗೋಡೆ ಮಧ್ಯದಲ್ಲಿ ಒಂದು ಫ್ಯಾನ್ ನೋಡ್ತಾ ಇದ್ದೋಳು ನಾನು. ಸೊ ಇವಾಗ ಅನ್ನಿಸ್ತಾ ಇದೆ ನನಗೆ ಲೈಫು ತುಂಬ ಚೆನ್ನಾಗಿದೆ. ಬಟ್ ನಮ್ಮಲ್ಲೇ ಇರುತ್ತೆ, ಅದು ಬದಲಾಯಿಸ್ಕೋಬೇಕಾಗಿರೋದು ನಮ್ಮಲ್ಲಿರುತ್ತೆ. ನಾವೊಂದು ಸ್ವಲ್ಪ ಧೈರ್ಯ ಮಾಡಬೇಕಷ್ಟೇ. ಫ್ಯಾಮಿಲಿಯವ್ರು ಬಿಟ್ಟು ಹೋಗ್ತಾರೆ, ಅದು ಗೊತ್ತು. ಯಾಕಂದರೆ ನಾವು ಧೈರ್ಯ ಮಾಡಾದ್ಮೇಲೆ ಸತ್ಯತೆನ ಮುಂದೆ ಹೇಳಾದ್ಮೇಲೆ ಅದನ್ನೆಲ್ಲ ಅವ್ರು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಟೈಮಲ್ಲಿ ಹಿಂಗಾಗ್ಬಿಡುತ್ತೆ ಅಷ್ಟೇ. ಆ್ಯಕ್ಚುಲಿ ಪೂರ್ವಿ ಬರೀ ಮೈಯಲ್ಲಿದ್ದಾನೆ. ಬರೀ ಮೈಯಲ್ಲಿರೋದನ್ನ ನಾವು ತೋರಿಸೋಂಗಿಲ್ಲ, ಯೂಟ್ಯೂಬ್ ಕಮ್ಯುನಿಟಿಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಮಕ್ಕಳನ್ನ ತೋರಿಸೋಂಗೇ ಇಲ್ಲ, ಅದರಲ್ಲೂ ನ್ಯೂಡ್ ಆಗಿರೋವಂಥದ್ದನ್ನ ತೋರಿಸೋಂಗಿಲ್ಲ. ಆವತ್ತು ನಂದು ಕಲ್ಲತ್ತಿಗಿರಿ ಬೆಟ್ಟದ್ದು ಹಾಕಿದ್ನಲ್ವ, ಅಲ್ಲಿ ನ್ಯೂಡ್ ಫೋಟೋ ಇರೋದ್ರಿಂದನೇ ತಮ್ಮನೇಲಲ್ಲಿ ಗೊತ್ತಾಗಿಲ್ಲ ನನಗೆ ಯಾಕೋವಾಗ. ಆ ಟೈಮಲ್ಲಿ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದ್ದು. ಇನ್ನು ಮುಂದೆ ಹಂಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಪೂರ್ವಿನ ತೋರಿಸೋದನ್ನ ಪೂರ್ತಿ ಕಮ್ಮಿ ಮಾಡ್ತೀನಿ. ಎಲ್ಲೋ ಅಪರೂಪಕ್ಕೆ ಒಂದೊಂದು ವೀಡಿಯೋದಲ್ಲಿ ಬರ್ಬೋದು ಅವನಷ್ಟೇ. ಕಂಪ್ಲೀಟ್ಲಿ ಅದರಲ್ಲೂ ಈ ಥರ ನೀರಲ್ಲಿ ಆಟ ಆಡೋವಾಗಂತೂ ಮಕ್ಕಳನ್ನ ತೋರಿಸಲೇಬಾರ್ದು. ಅದೆಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ತಪ್ಪು ಯೂಟ್ಯೂಬಲ್ಲಿ. ಸೊ ಮಕ್ಕಳನ್ನ ಹರಾಜ್ ಮಾಡೋದಾಗಿರೋದು, ಮಕ್ಳುಗಳನ್ನ ಕೆಲಸ ಮಾಡಿಸ್ತಿರೋದಾಗಿರ್ಬೋದು, ಮಕ್ಳುಗಳನ್ನ ನ್ಯೂಡಾಗಿ ತೋರಿಸೋವಂಥದ್ದಾಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಆದಾಗ ರಕ್ತ ಇರೋವಂಥದ್ದು ಅದೆಲ್ಲ ತೋರಿಸೋಂಗಿಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮ ಚಾನಲ್ಗೆ. ಸೊ ಹಂಗಾಗಿ ಇನ್ನು ಮುಂದೆ ಚಾನಲ್ ನಡೆಸುವಾಗ ನಿಧಾನವಾಗಿ ಯೋಚನೆ ಮಾಡಿ ಪ್ರತಿಯೊಂದು ಕಂಟೆಂಟ್ ಹಾಕಬೇಕಾದ್ರೂ ಯಾವುದು ಎಲ್ಲಿ ತಪ್ಪಿದೆ ಅನ್ನೋದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ನಾವು. ಸೊ ಯೂಟ್ಯೂಬ್ ಪ್ರಾಬ್ಲಮ್ ಆದರೆ ಎಷ್ಟೆಲ್ಲ ಇದಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದರಲ್ಲೂ ಒಂದಷ್ಟು ಜನ ಕೇಳ್ತಾರೆ, ಯೂಟ್ಯೂಬ್ ಮಾಡೋದು ಈಸಿನಾ, ದುಡ್ಡು ಬರುತ್ತಾ ಅಂತ. ದುಡ್ಡು ಬರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಕಾಪಾಡ್ಕೊಂಡು ಹೋಗೋದಷ್ಟೇ ಇಂಪಾರ್ಟೆಂಟ್ ನಮ್ಮದು. ಪ್ರತಿ ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಇದ್ದೇ ಇರುತ್ತೆ. ಹಾಗೇ ಯೂಟ್ಯೂಬು ಸುಮ್ಮನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಆದ ಒಂದು ಕಮ್ಯುನಿಟಿ ಗೈಡ್ಲೈನ್ಸು ಪಾಲಿಸೀಸನ್ನೆಲ್ಲ ನೋಡಬೇಕಾಗುತ್ತೆ. ಮತ್ತು ಪ್ರತಿಯೊಂದು ವೀಡಿಯೋ ಮಾಡಬೇಕಾದ್ರೆ ಟೈಮ್ ತೊಗೋಬೇಕಾಗುತ್ತೆ, ಮತ್ತು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಎಡಿಟಿಂಗ್ ಮಾಡಬೇಕಾಗಿರುತ್ತೆ. ಅದನ್ನು ರಾತ್ರೆಲ್ಲ ಕೂತು ಮಾಡೋವಂಥದ್ದಿದೆ. ನಾನು ಎಷ್ಟೋ ದಿನ ಬೆಳಗಿನ ಜಾವ 4 ಗಂಟೆವರೆಗೂ ಎಡಿಟಿಂಗ್ ಮಾಡಿರೋದು ಉಂಟು. ಯಾಕಂದರೆ ಅದು ನನ್ನ ಕೆಲಸ, ನನ್ನ ದುಡಿಮೆ. ಅದ್ರಲ್ಲಿ ₹1 ಬಂದರೂ ನಂದೇನೆ, ₹100 ಬಂದರೂ ನಂದೇನೆ. ಬಟ್ ವ್ಯೂವ್ಸ್ ಹೋಗೋ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಬಟ್ ಹೊಸ ಚಾನಲ್ ಚೆನ್ನಾಗಾಗಲಿ ಅಂತ ನಾನು ಒಂದು ಧೈರ್ಯದಿಂದ ಈ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ನನಗೂ ಇನ್ನೊಂದು ಚಾನಲ್ದು ನೇಮ್ನ ನಾನು ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಆ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಲ್ಪೆ ಬೀಚಲ್ಲಿ ಗುಂಡ, ನಾನು ಮತ್ತು ಪೂರ್ತಿ ಎಂಜಾಯ್ ಮಾಡಿದ್ವು ಚೆನ್ನಾಗಿ. ಬಟ್ ಏನು ಅಂದರೆ ಅಲ್ಲಿ ಪ್ಯಾರಾಶೂಟ್ದೊಂದು ರೈಡಿಂಗ್ ಇರಲಿಲ್ಲ, ಬೋಟ್ ರೈಡಿಂಗ್ ಇರಲಿಲ್ಲ. ಅದೆಲ್ಲ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ, ಸೆಪ್ಟೆಂಬರ್ ಮುಗ್ದಾದ್ಮೇಲೆ ಅಂತ ಡಿಸೈಡ್ ಆದೆ. ಸೊ ಹಂಗಾಗಿ ಹೊರಟಿದ್ದು.
ಸೊ ಆ ಬೀಚಿಂದ ಡೈರೆಕ್ಟಾಗಿ ಅಲ್ಲಿ ಒಂದು ಕಡೆ ನೀರು ಬಿಡ್ತಾರೆ. 70 ರೂಪಾಯಿ ಎಷ್ಟು ತಗೊಳ್ತಾರಪ್ಪ. ನಮಗೆ ಅಲ್ಲಿ 40-50 ರೂಪಾಯಿ ಅನಿಸುತ್ತೆ ಅಷ್ಟೇ ಒಬ್ರಿಗೆ. ಸೊ ಅಲ್ಲೋಗಿ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೊರಟಿರೋವಂಥದ್ದು. ಹೊರನಾಡು ಕಡೆ ಹೊರಟಿದ್ದೀವಿ ನಾವು ಇವಾಗ. ಕುದುರೆಮುಖ ಅರಣ್ಯ ಪ್ಲೇಸ್ ಇದು. ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇರೋದು ಕುದುರೆಮುಖ. ಸೊ ನಾವಿವಾಗ ಹೊರನಾಡಿಗೆ ರೀಚ್ ಆಗಬೇಕು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಆ್ಯಕ್ಚುಲಿ ಪೂರ್ವಿ 1 ವರ್ಷ ಇರೋವಂಥ ಟೈಮಲ್ಲಿ. ಅವನಿಗೆ 1 ವರ್ಷ ಇರೋ ಟೈಮಲ್ಲಿ ಒಂದು ಹರಕೆ ಮಾಡ್ಕೊಂಡಿದ್ದೆ. ಏನಂತ ಆ ಹರಕೆ ಅಂತ ನೀವು ಕೇಳ್ಬೋದು. ಬಟ್ ನೆಕ್ಸ್ಟ್ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಬಟ್ ಆ ಹರಕೆ ತೀರ್ಸೋದಕ್ಕೆ 10 ವರ್ಷ ಆದಮೇಲೆ ನಾನು ಆ ದೇವಸ್ಥಾನಕ್ಕೆ ವೀಲ್ ಚೇರಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನಾನು ಫಸ್ಟು ನಡ್ಕೊಂಡು ಹೋಗಿರ್ತೀನಿ ಪೂರ್ವಿಗೆ ಹರಕೆ ಮಾಡ್ಕೊಳ್ಳೋಂಥ ಟೈಮಲ್ಲಿ. ಬಟ್ ಈ ಸಾರಿ ಹೋಗ್ಬೇಕಾದ್ರೆ 10 ವರ್ಷ ಆದಮೇಲೆ ಹೋಗ್ಬೇಕಾದ್ರೆ ನನಗೆ ಕಾಲಿದ್ರೂ ಗೊತ್ತಾಗದಿದ್ದಂಗೆ ವೀಲ್ ಚೇರಲ್ಲಿ ಹೋಗ್ತೀನಿ. ಅದೇನು ಹರಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಿದೆ. ಈ ರೇಷ್ಮೆ ಸೀರೆ 9 ವರ್ಷ ಆದಮೇಲೆ ಫಸ್ಟ್ ಟೈಮು ಆಗ್ತಿರೋವಂಥ ಒಂದು ರೇಷ್ಮೆ ಸೀರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಬರ್ತಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ್ದು.